ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ. ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನ ನೋಡ್ತಾ ಹೋಗೋಣ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೆ ಇರುವನೆ ಎಂಬ ಗಾದೆ ಮಾತನ್ನ ನೋಡ್ತಾ ಹೋಗೋಣ. ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಗಾದೆಗಳು ಜ್ಞಾನ ದೀವಿಗೆ ಇದ್ದ ಹಾಗೆ. ಗಾದೆ ಹಿರಿಯರ ಅನುಭವದ ನುಡಿಮುತ್ತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಮಾನವ ಜನ್ಮದ ಸೃಷ್ಟಿಕರ್ತ ದೇವರಾದರೂ ನಮ್ಮನ್ನು ಸಾಕಿ ಸಲಹಿದವರು ತಂದೆ ತಾಯಿಗಳು. ಅವರವರ ಆದಾಯಕ್ಕೆ ತಕ್ಕಂತೆ ತಮ್ಮ ತಮ್ಮ ಮಕ್ಕಳನ್ನು ಬೆಳೆಸುತ್ತಾರೆ. ಮಕ್ಕಳ ಲಾಲನೆ, ಪಾಲನೆ, ವಿದ್ಯಾಭ್ಯಾಸ, ಪೋಷಣೆ ಮತ್ತು ನೆಲೆ ನಿಲ್ಲುವಂತೆ ಮಾಡುವ ಸಂಪೂರ್ಣ ಜವಾಬ್ದಾರಿಯನ್ನು ತಂದೆ ತಾಯಿಯಂದಿರು ಹೊತ್ತಿರುತ್ತಾರೆ. ಅದೇ ಮಗುವಿನ ತಂದೆ ತಾಯಿಗಳು ದೇವರೇ ಈ ಮಗುವನ್ನ ಹುಟ್ಟಿಸಿದ್ದಾನೆ, ಅವನೇ ಮಗುವಿನ ಲಾಲನೆ, ಪಾಲನೆ, ವಿದ್ಯಾಭ್ಯಾಸ ನೀಡಲಿ ಎಂದು, ದೇವರೇ ನೋಡಿಕೊಳ್ಳಲಿ ಎಂದು ಕುಳಿತಿದ್ದರೆ ಆ ಮಗು ಬದುಕಬಹುದಿತ್ತೇ? ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೆ ಇರುವನೆ ಎಂದು ಸಂಪೂರ್ಣ ಭಾರವನ್ನು ದೇವರ ಮೇಲೆ ಹಾಕಿ ಕೈಕಟ್ಟಿ ಕುಳಿತರೆ ಯಾರ ಹೊಟ್ಟೆಯೂ ತುಂಬುವುದಿಲ್ಲ. ಇದು ಮನುಷ್ಯತ್ವವೂ ಅಲ್ಲ, ಜಾಣತನವೂ ಅಲ್ಲ. ಮನುಷ್ಯ ಜನ್ಮ ಎಲ್ಲ ಪ್ರಾಣಿಗಿಂತಲೂ ಅತಿ ಶ್ರೇಷ್ಠ ಜನ್ಮ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಮೈ ಕೈ ಮುರಿದು ದುಡಿದು ತಿನ್ನಬೇಕು. ಹೇ ಬಿಡು, ಹುಟ್ಟಿಸಿದ ದೇವರು ನೋಡಿಕೊಳ್ಳುತ್ತಾರೆ ಎಂದು ಈ ಮಾನವ ಜನ್ಮವನ್ನ ಹೀನಾಯವಾಗಿ ಕಳೆಯುವುದು ಬೇಡ. ಪ್ರತಿಯೊಂದು ಮಾಡುವ ಕೆಲಸದಲ್ಲಿ ಆ ಪರಮಾತ್ಮನನ್ನ ಸ್ಮರಿಸುತ್ತಾ ದುಡಿದು ತಿನ್ನುತ್ತಾ ತಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಬೇಕು. ದೇವರನ್ನು ಪ್ರತಿ ಹೆಜ್ಜೆಯಲ್ಲೂ ನಂಬಿ ಅದರೊಂದಿಗೆ ನಮ್ಮ ಪ್ರಯತ್ನವೂ ಮುಂದುವರಿಯುತ್ತಿರಲಿ ಎಂದಾಗ ಮಾತ್ರ ದೇವರು ಸಂತೃಪ್ತನಾಗುತ್ತಾನೆ. ಸಮಾಜವು ಒಪ್ಪುತ್ತದೆ ಮತ್ತು ಮೆಚ್ಚುತ್ತದೆ. ನಮ್ಮ ಅವಶ್ಯಕತೆಗಳು ಪೂರೈಸಿಕೊಳ್ಳಬಹುದಾಗಿದೆ. ನೋಡಿ ಮಕ್ಕಳೇ, ಇಂದಿನ ತರಗತಿಯಲ್ಲಿ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೆ ಇರುವನೆ ಎಂಬ ಗಾದೆ ಮಾತನ್ನ ನೋಡಿದ್ವಿ. ಯಾರೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.